ತಗೊಂತಾ ಇದೀವಿ ಮೊಟ್ಟೆ ₹30 ಹಾಲು ಬ್ರೆಡ್ ತಗೊಂಡ್ ಬರ್ತಾ ಇದ್ದಾಳೆ ಇವಾಗ. ಯು ಕಮ್ ಟು ಮೈ ಚಾನಲ್. ಬೆಳಗ್ಗೆ ಎಲ್ರು ಎದೊಳ್ಬಿಟ್ಟಿದೀವಿ. ಆ ಕಡೆ ಬೆಕ್ಕು, ಈ ಕಡೆ ನಮ್ಮ ದೊಡ್ಡ ಬೆಕ್ಕು, ಚಿಕ್ಕ ಬೆಕ್ಕು. ಏನ್ ಹೇಳ್ತೀಯಾ? ಏನ್ ಹೇಳ್ತೀಯಾ? ಏನ್ ಹೇಳು? ಏನೇ ಕಲ್ಸ್ಕೊಟ್ನಲ್ಲ, ಏನೇ ಕಲ್ಸ್ಕೊಟ್ನಲ್ಲ, ಬನ್ನಿ ಡ್ರಾಪ್ ಮಾಡಿ. ಬನ್ನಿ ಸರ್. ಗಂಡ ಬನ್ನಿ, ಗಂಡ ಡ್ರಾಪ್ ಮಾಡಿ. ಬನ್ನಿ ಗಂಡ ಡ್ರಾಪ್ ಮಾಡಿ. ಬನ್ನಿ ಗಂಡ ಡ್ರಾಪ್ ಮಾಡಿ. ಇವಾಗ ಹೋಗ್ತಾ ಇದೀವಾ? ಇವಾಗ ಹೋಗ್ತಾ ಇದೀವಿ. ಹೇಳು, ಹೋಗ್ತಾ ಇದೀವಿ. ಬಾಯ್ 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 ಬಾಯ್. ಏನ್ ಮಾಡ್ತಾ ಇದ್ಯಮ್ಮ? ಏನ್ ತಿಂತಾ ಇದೀಯಾ? ಏನಾಯ್ತು? ಏನಾಯ್ತು? ಬೆಕ್ಕು, ಈ ತರ ಮಲ್ಕೊಂಡ್ರೆ ನಿನ್ಗೆ ಡೈಜೆಷನ್ ಆಗಲ್ಲ, ಓಕೆನಾ? ಈ ತರ ನೋಡು, ಆರಾಮಾಗಿ ಹಿಂಗ್ ಮಲ್ಕೋ. ಅದೇನು ಆ ಥರ ಮಲ್ಕೊಂಡಿದ್ಯಾ? ನೀನ್ ಬರೀ ಪ್ರೆಗ್ನೆಂಟು, ಓಕೆನಾ? ಅಲ್ವಾ ಲಕ್ಷ್ಮಿ? ನೆನ್ನೆ ರೈಸ್ ಉಳ್ಕೊಂಡ್ಬಿಟ್ಟಿತ್ತು, ಅದರಲ್ಲಿ ನಾನು ಇವಾಗ ಮೊಸರನ್ನ ಮಾಡ್ಬಿಟ್ಟೆ ಮಸ್ತಾಗಿ. ಇವಾಗ ಮೊಸರನ್ನೇ ಬಾರಿಸ್ಬೇಕು. ಅಡುಗೆ ಮಾಡಿಕ್ಕಿದ್ರೆ ತಿನ್ನಲ್ಲ. ಹಾಂ ಸರಿ, ಆಯ್ತು, ಮಾಡು. ನೋಡಿ, ಮಸ್ತಾಗಿ ಬಂದಿದೆ ಮೊಸರನ್ನ. ಮೊಸರನ್ನೇ ಬಾರಿಸೋದು. ಅವ್ರಿಗೆ ಬೇಕಂದ್ರೆ ಅವರೇ ಮಾಡ್ಕೊಳ್ಳಿ. ನಾನು ಮಾಡಿರೋದೆಲ್ಲ ವೇಸ್ಟ್ ಆಗ್ತಾ ಇದೆ. ಅವರು ತಿನ್ನಲ್ಲ ಕರೆಕ್ಟಾಗಿ. ಇಷ್ಟ ಬಂದಂಗೆ ತಿಂತಾರೆ, ಇದು ಹಾಳಾಗುತ್ತೆ. ಅದಕ್ಕೆ ಇವರೇ ಮಾಡ್ಕೊಳ್ಳಿ, ಹೊಟ್ಟೆ ಹಸ್ರೆ ಅವರೇ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಇವಾಗ 5 ಬಾಟ್ಲಲ್ಲೂ ನೀರು ಖಾಲಿ ಆಗಿಬಿಟ್ಟಿದೆ. ಹೋಗಿ ನೀರು ತುಂಬ್ಕೊಬರ್ಬೇಕು ಇವಾಗ. ಎಲ್ಲ ಬಾಟಲ್ಸ್ ಹಾಕೊಂಡಿದ್ದೀನಿ. ಇವಾಗ ನಮ್ಮಗಳನ್ನ ಪಿಕಪ್ ಮಾಡ್ಕೊಂಡು ಹಂಗೆ ಹೋಗ್ಬೇಕು ನೀರು ತಗೊಬರೋಕ್ಕೆ. ಇವಾಗ ನಮ್ಮೊಳಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀರು ತಗೊಂಬರಕ್ಕೆ. ನೀರ್ ಹತ್ರಕ್ ಬಂದೆ. ಇಲ್ಲಿ ಬಂದ್ರೆ ಪವರ್ ಆಫ್ ಆಗ್ಬಿಟ್ಟಿದೆ. ಒಂದ್ 5 ನಿಮಿಷ ವೇಟ್ ಮಾಡಿ ಅಂದ್ರು. ವೇಟ್ ಮಾಡ್ತಾ ಇದ್ದೀನಿ. ಇವಾಗ ಬಂತು, ಇಲ್ಲಿ ಪವರ್ ಆನ್ ಮಾಡಿದ್ದಾರೆ. ಇವಾಗ ಪೇ ಮಾಡ್ಬಿಟ್ಟು ಎಲ್ಲ ತುಂಬಿಸ್ಕೊಂಡು ಹೋಗ್ಬೇಕು. ನಮ್ಮವಳು ಹೋಗಿದ್ಲು ತರಕಾರಿ ತಗೊಂಬರಕ್ಕೆ. ತರಕಾರಿ ತಗೊಂಬಂದ್ಲು. ಓಹೋ, ತರಕಾರಿ, ಬಾಳೆಹಣ್ಣು, ಅದೇ ಇದು ತಗೊಂಬಂದಿದೆ. ನೀರೆಲ್ಲ ತುಂಬಿಸ್ಕೊಂಡ್ಬಿಟ್ಟಿವಿ. ಇವಾಗ ಹೋಗ್ತಾ ಇರ್ಬೇಕು. ನಮ್ಮವಳು ಹೋಗಿದ್ದಾಳೆ ಬೇಕರಿ ಹತ್ರ ಹಾಲು ತಗೊಂಬರಕ್ಕೆ. ಹಾಲು ಬ್ರೆಡ್ ತಗೊಂಡ್ ಬರ್ತಾ ಇದ್ದಾಳೆ ಇವಾಗ. ಬಾ ಕುತ್ಕೋ, ಹೋಗೋಣ. ಇವಾಗ ನಮ್ಮೊಳಗೆ ಸಮೋಸ ಬೇಕಂತೆ, ಹೋಗಿದ್ದಾಳೆ ಸಮೋಸ ತಗೊಂಬರಕ್ಕೆ. ಲೇಕೆ ಆವ್ ಜಲ್ದಿ ಜಲ್ದಿ ಸಮೋಸ. ಫೈನಲಿ ರೀಚ್ ಆದ್ವಿ. ಇವಾಗ ಬಾಟಲ್ನ ಇಳಿಸ್ಬೇಕು. ಬಾ, ಇಳಿಸು. ಇಷ್ಟಿದಾವೆ. ನೀನ್ 2 ಬಾಟಲ್ಸ್, ನಾನು 2 ಬಾಟಲ್ಸ್, ಸೊ 3 ಬಾಟಲ್ಸ್. ಓಕೆ. ಇವಾಗ ರೆಡಿ ಆದೆ ನಾನು ಡ್ಯೂಟಿಗೆ. ನಮ್ಮಳು ಬಂದ್ಮೇಲೆ ಇವಾಗ ಡ್ಯೂಟಿ ಆನ್ ಮಾಡ್ಕೊತೀನಿ. ಎಲ್ಲಿಗೆ ಬೀಳುತ್ತೆ ನೋಡೋಣ. ಆಗಿದೆ, ನೋಡ್ಬೇಕು. ಇವಾಗ ಬಿದ್ರೆ ಹಾಕೊಂಡು ಹೋಗ್ಬೇಕು. ಮಧ್ಯಾಹ್ನ ಟೈಮ್ 2:30-3 ಗಂಟೆ ಆಗಿದೆ. ಬೀಳುತ್ತೋ ಇಲ್ಲ ನೋಡ್ಬೇಕು. ಒಂದು ಡ್ಯೂಟಿ ಬಿದ್ದಿತ್ತು, ಹಂಗೆ ಹೊಡೆದ್ರು ಕ್ಯಾನ್ಸಲ್. ಗಾಡಿ ಸ್ಟಾರ್ಟ್ ಮಾಡಿದೆ, ಹಂಗೆ ಕ್ಯಾನ್ಸಲ್. ಇದೇ ಆರ್ಡರ್ ಕ್ಯಾನ್ಸಲ್ ಆಗಿರೋದು. ಮಾರ್ಗನಹಳ್ಳಿಗೇನೋ ಬಿದ್ದಿತ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಆರ್ಡರ್ ನೋಡಬೇಕು. ಇದರಲ್ಲಿ ಬರೀ ಇದೇ ತೋರಿಸ್ತಾ ಇದೆ. ಫಸ್ಟ್ ಡ್ರಾಪು ಬಸವೇಶ್ವರ ನಗರ ಡ್ರಾಪ್ ಮಾಡಿದೆ. ಇಲ್ಲಿಂದ ಬೀಳುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು.
ವೆಯ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು. ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊತಾ ಇದ್ದೀನಿ ಇವಾಗ. 528 ರೂಪಾಯಿ ಹಿಡ್ದೈತೆ. ಅಲ್ಲಿಂದ ಇವಾಗ ಬಿಳಕಲ್ಲಿ ಡ್ರಾಪ್ ಮಾಡಿದೆ. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು, ಗಾಡಿ ಮಸ್ತಾಗಿ ಆಚೆ ವಾಶ್ ಆಗ್ಬಿಡ್ತು. ಅಲ್ಲಿಂದ ಮತ್ತೆ ಬನ್ನರ್ಘಟ್ಟ ರೋಡ್ ಡ್ರಾಪ್ ಮಾಡಿದೆ ಬಸವನಪುರ ಹತ್ರ. ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಬೀಳುತ್ತೋ ಏನೋ ಗೊತ್ತಿಲ್ಲ, ಬಿದ್ದರೆ ಲಕ್ಕು, ಇಲ್ಲಾಂದರೆ ಬ್ಯಾಡ್ ಲಕ್ಕು. ಅಲ್ಲಿಂದ ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು, ಶಿಕಾರಿಪಾಳ್ಯ ಡ್ರಾಪ್ ಮಾಡಿದೆ. ಇವಾಗ ಫೇಸ್ 1 ಇಂದ ಇವಾಗ ಫೇಸ್ 2 ಡ್ರಾಪ್ ಮಾಡಿದೆ. ಇವಾಗ ನಮ್ಮೊಳಗೆ ಕಾಲ್ ಮಾಡಿಬಿಟ್ಟು ಎಲ್ಲಿದೆಯಾ ಅಂತ ಕೇಳಬೇಕು, ಮನೆಗೆ ಕರ್ಕೊಂಡು ಹೋಗ್ಬೇಕು. ಮುಂದೆ ನಮ್ಮೊಳಗೆ ಪಿಕಪ್ ಮಾಡೋಕ್ಕೆ. ನಮ್ಮವಳು ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತೀರಾ, ಹೌಸ್ ಕೀಪಿಂಗ್ ಕೆಲಸ ಮಾಡೋದು. ಇನ್ನು 5 ನಿಮಿಷ ಅಂತೂ ಇವಾಗ ಬರ್ತಾವಳ, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಫೈನಲಿ ಬಂದು 5 ನಿಮಿಷಕ್ಕೆ ಕರೆಕ್ಟಾಗಿ 5 ನಿಮಿಷಕ್ಕೆ ಬಂದಿದೆ. ಏನದು, ವಾಟ್ ಇಸ್ ದಿಸ್? ಬೋಂಡ ತಗೊಳಕ್ ಬಂದೆ, ಬೋಂಡ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇವಾಗ ಇದೇ ತಗೊಂತಾ ಇದ್ದೀನಿ, ಯಾವ್ದು ಮಿಕ್ಕಿದೆ ಅದೇ ತಗೋತಾ ಇದ್ದೀನಿ. ಮಂಗಳೂರು ಬೋಂಡ ತಗೋತಾ ಇದ್ದೀನಿ. ಇವಾಗ ತಗೊಂಡು ಚೆನ್ನಾಗಿ ತಿನ್ಬೇಕು. ಮಳೆಯಲ್ಲಿ ಬೋಂಡ ಮಸ್ತಾಗಿರ್ತವೆ, ಮಂಗಳೂರು ಬೋಂಡ ಅದು. ತಗೊಂತಾ ಇದೀವಿ. ಮೊಟ್ಟೆ 30 ರೂಪಾಯಿ ಅವ್ರೆ. ಎಷ್ಟು? 10 ರೂಪಾಯಿ. 174 1 ಕ್ರೇಟಾ? ಓಕೆ ಓಕೆ, ಈಗ ತಿಂತಾ ಇರೋದೆ. ಫೈನಲಿ ಬಂದ್ವಿ ಮನೆ ಹತ್ರ ಫುಲ್ಲು ಮಳೆ ಬರ್ತಾ ಇದೆ. ಅಯ್ಯೋ, ಇಷ್ಟು ಗಲೀಜಾಗಿದೆ ಲಕ್ಷ್ಮಿ ನೀನು. ಎಲ್ಲಮ್ಮ ಮೊಟ್ಟೆಯಲ್ಲಿ ಮೀನಾ ಎಷ್ಟು ಹೇಳಿದೆ? ಒಂದು ಕ್ರೇಟು 174ಗೆ ಒಂದು ಕ್ರೇಟ್ ಕಮ್ಮಿ ಆಗಿದೆ ಇಲ್ಲಿ. ಇವಾಗ ಎಗ್ ಕರಿ ಮಾಡಬೇಕು. ಏನೂ ಇಲ್ಲ ತಿನ್ಲಿಕ್ಕೆ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇವತ್ತೇನು ಮಾಡಿಲ್ಲ, ಬರೀ ಮೊಸರನ್ನೇ ಬಾರಿಸ್ಬಿಟ್ಟೆ ನಾನು. ಇವಾಗ ಎಗ್ ಕರಿ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಬಾರಿಸ್ತಾ ಇರೋದೆ. ಲಕ್ಷ್ಮಿ, ಇವಾಗ ರೈಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಬಾಯ್ಲ್ ಆಗಿದೆ, ಆಲೂಗಡ್ಡೆ ಮತ್ತೆ ಮೊಟ್ಟೆ. ಈ ಥರ ಮಾಡಿದ್ದಾಳೆ, ಹೆಂಗೋ ಮಾಡಿಬಿಟ್ಟಿದ್ದಾಳೆ. ಅವರೆಲ್ಲ ಹಾಕ್ಕೊಂಡು ತಿಂತಾ ಇದ್ದಾರೆ. ನಾನು ಇಷ್ಟು ತಿನ್ಬಿಟ್ಟು ಮಲ್ಕೊಳೋದೇ ಕೆಲಸ ಇವತ್ತು. ಅರ್ಜೆಂಟಲ್ಲಿ ಹೆಂಗೋ ಮಾಡಿಬಿಟ್ಟಿದೆ ಇದು. ಇಂಟ್ರೆಸ್ಟಾಗಿ ಮಾಡಿಲ್ಲ ಇದು, ಸ್ವಲ್ಪ ಕೋಪದಿಂದ ಮಾಡಿರೋ ಥರ ಇದೆ. ಇಂಟ್ರೆಸ್ಟಿಂಗಿಂದ ಮಾಡಿದರೆ ಈ ಥರ ಬರ್ತಾ ಇಲ್ಲ, ಕೋಪದಿಂದ ಮಾಡಿ ಬಿಸಾಕಿದ್ರೆ ಈ ಥರ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಇದನ್ನೇ ತಿನ್ನಬೇಕು. ಇವಾಗ ರೈಸು ತುಂಬ ಮಿಕ್ಬಿಟ್ಟಿದೆ, ಅದಕ್ಕೆ ನಾಳೆಗೋಸ್ಕರ ಮೊಸರನ್ನ ಅಷ್ಟೇ ಹಾಕಿ ಮುಚ್ಚಿಬಿಡ್ತೀನಿ. ಇದನ್ನು ನಾಳೆ ಅಷ್ಟರಲ್ಲಿ ಸಖತ್ತಾಗಿರುತ್ತೆ.